ಬಳ್ಳಾರಿ ಬ್ಯಾನರ್ ಬಡಿದಾಟಕ್ಕೆ ಕೈ ಕಾರ್ಯಕರ್ತ ಸಾವನ್ನಪ್ಪಿರುವಂಥದ್ದು. ಇಬ್ಬರು ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳನ್ನ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬ್ರೂಸ್ಪೇಟೆ ಪೊಲೀಸರಿಂದ ಇಬ್ಬರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಇನ್ನಿಬ್ಬರು ಗನ್ಮ್ಯಾನ್ಗಳು ಬೆಂಗಳೂರಿನಲ್ಲಿರುವ ಮಾಹಿತಿ ಇದೆ. ಈಗ ಸದ್ಯ ಇಬ್ಬರು ಗನ್ಮ್ಯಾನ್ಗಳನ್ನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಕಾಟಾಚಾರಕ್ಕೆ ಮಾಡಕ್ಕೆ ಹೋಗ್ಬಿಡಿ. ಕಾಂಗ್ರೆಸ್ನ ಕಾರ್ಯಕರ್ತ ಏನು ಸಾವನ್ನಪ್ಪಿದ್ದಾನೆ, ಅವನಿಗೆ ನ್ಯಾಯ ಸಿಗಬೇಕು. ಇದರಲ್ಲಿ ಬೇರೆ ಯಾರಾದರೂ ಫೈರ್ ಮಾಡಿ ಏನಾದರೂ ಆಗಿದ್ದಿದ್ರೆ ಎಷ್ಟೊತ್ತಿಗೆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಐ ಡೌಟ್ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳ ಫೈರ್ ಏನಾದರೂ ತಗಲಿದೆಯಾ, ಅದಕ್ಕೋಸ್ಕರನೇ ಇಷ್ಟೊಂದು ತಡ ಆಗ್ತಾ ಇದೆಯಾ ಇದರಲ್ಲಿ. ಇಲ್ಲದೆ ಇದ್ದಿದ್ರೆ ಇಷ್ಟು ಜನರಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರಲಿಲ್ವಾ? ನನ್ನ ಸಹೋದ್ಯೋಗಿ ಈಗ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಬಳ್ಳಾರಿಯ ಪ್ರತಿನಿಧಿ. ಅಮರೇಶ್, ನನಗೊಂದು ಡೌಟು, ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಮರೇಶ್. ಇದರಲ್ಲಿ ಜನಾರ್ದನ್ ರೆಡ್ಡಿಯಲ್ಲಿರುವ ಜೊತೆಗಿರುವಂಥವ್ರು ಯಾರಾದರೂ ಫೈರ್ ಮಾಡಿದ್ದಿದ್ರೆ, ರಾಮುಲು ಜೊತೆಗಿರುವಂಥವ್ರು ಯಾರಾದರೂ ಫೈರ್ ಮಾಡಿದ್ದಿದ್ರೆ, ಸೋಮಶೇಖರ್ ರೆಡ್ಡಿ ಅವ್ರ ಜೊತೆಗಿದ್ದಂಥವ್ರು ಯಾರಾದರೂ ಫೈರ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಒಳಗಡೆಗೆ ಹಾಕ್ತಾ ಇದ್ರೇನು. ಬಟ್ ಇಲ್ಲಿ ಫೈರ್ ಮಾಡಿದಂಥವ್ರು ಬೇರೆ ಆಗಿರೋ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೇಟನ್ನು ಹಾಕ್ತಾ ಇದ್ದಾರಾ, ಯಾರನ್ನೋ ರಕ್ಷಣೆ ಮಾಡೋಕ್ಕೆ ಈಗ ಮುಂದಾಗ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳು ಈಗ ಎದ್ದು ಕಾಣಿಸ್ತಾ ಇದ್ದಾವೆ ಅಮರೇಶ್. ಖಂಡಿತ ಅರುಣ್, ಆ ರೀತಿಯ ಅನುಮಾನಗಳು ಸದ್ಯದ ಬೆಳವಣಿಗೆಗಳು ನೋಡ್ತಾ ಇದ್ರೆ ಬರೋದಂತೂ ಸಹಜ. ಹೀಗಾಗಿ ಆದರೆ ಪೊಲೀಸರು ಹೇಳುವಂಥದ್ದು ಏನಂದ್ರೆ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ FSL ರಿಪೋರ್ಟ್ಗೆ FSL ಕಳಿಸಲಾಗಿದೆ. ಈಗ ಇನ್ನು ಯಾವಾಗ ಅದು ರಿಪೋರ್ಟ್ ಬರುತ್ತೆ, ಯಾವ ಗನ್ನಿಂದ ಬುಲೆಟ್ ಫೈರ್ ಆಗಿರುವಂಥದ್ದು ಮತ್ತು ಯಾವ ಬುಲೆಟ್ ಅದು ಮ್ಯಾಚ್ ಆಗ್ತದಲ್ಲ ಅದನ್ನು ನೋಡಿಕೊಂಡು ತದನಂತರದಲ್ಲಿ ವಶಕ್ಕೆ ಪಡಿತೀವಿ ಯಾರ್ದು ಅನ್ನುವಂಥದ್ದನ್ನು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಟ್ಟು 5 ಖಾಸಗಿ ಗನ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ FSLಗೂ ಕೂಡ ಕಳಿಸಲಾಗಿದೆ. ಅದರ ವರದಿ ಬಂದ ನಂತರದಲ್ಲಿ ಯಾವ ಬುಲೆಟ್ಗೆ ಮ್ಯಾಚ್ ಆಗುತ್ತೆ ಅದನ್ನ ನಾವು ವಶಕ್ಕೆ ಪಡ್ತೀವಿ ಮತ್ತೆ ಬಂಧಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಇದೀಗ ಪೊಲೀಸ್ ಇಲಾಖೆಯಿಂದ ಬರುವಂಥದ್ದು. ಮತ್ತೊಂದು ಕಡೆಗೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗಿರುವಂಥದ್ದು. ಇವತ್ತು 40ಕ್ಕೂ ಹೆಚ್ಚು ಎರಡೂ ಕಡೆಯ ಕಾರ್ಯಕರ್ತರುಗಳನ್ನ ಪೊಲೀಸರು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಇಡೀ ಘಟನೆಗೆ ಆರಂಭದಲ್ಲಿ ಗಾಳಿಲು ಗುಂಡು ಹಾರಿಸಿದ್ದವರು ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು. ಹೀಗಾಗಿ ಸತೀಶ್ ರೆಡ್ಡಿ ಅವರ ಇಬ್ಬರು ಖಾಸಗಿ ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತಿಬ್ಬರು ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋದ್ರಿಂದ ಅವ್ರ ಜೊತೆಗೇನೆ ಇದ್ದಾರೆ. ಹೀಗಾಗಿ ಅವರನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಹೀಗಾಗಿ ಸದ್ಯಕ್ಕೆ ಇಬ್ಬರ ವಿಚಾರಣೆ ವಶಕ್ಕೆ ಪಡೆದು ಇಬ್ಬರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅರುಣ್. ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.